ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸನಹಳ್ಳಿ ಗ್ರಾಮದಲ್ಲಿ ಸುಮಾರು 50,000ಕ್ಕೂ ಅಧಿಕ ಮೌಲ್ಯದ ಮರಗಳನ್ನು ಕಳುವು ಮಾಡಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಚಿಕ್ಕದಾಸನಹಳ್ಳಿ ಗ್ರಾಮದ ಮುನರಾಜು ಅವರ ತೋಟದಲ್ಲಿ ಗೋಡಂಬಿ, ಮಾವು, ನೀಲಗಿರಿ ಮರಗಳನ್ನು ಜೀವನೋಪಾಯಕ್ಕಾಗಿ ಬೆಳೆಸಿದ್ದು, ಅದೇ ಗ್ರಾಮದ ಈರಪ್ಪ ಕುಟುಂಬ ಅಕ್ರಮ ಕಟಾವು ಮಾಡಿ ಕಳ್ಳಸಾಗಾಣಿಕೆ ಮಾಡಿದ್ದಾರೆ ಎಂದು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. No, ita graph ನಮ್ಮದು ಚಿಕ್ಕದಾಸನಹಳ್ಳಿ ಕಸಬಾ ಹೋಬಳಿ ವೈಹುಂಚನಹಳ್ಳಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 52ರಲ್ಲಿ ಒಂದು 20-30 ಮರಗಳು, ನೀಲಗಿರಿ ಮರಗಳು, ದೊಡ್ಡ ಮರಗಳೆಲ್ಲ ರಾತ್ರಿ ಪಕ್ಕದಲ್ಲಿರೋರು ಕಟಾವು ಮಾಡಿಬಿಟ್ಟು ಮಾರ್ಕೊಂಡ್ಬಿಟ್ಟಿದ್ದಾರೆ. ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡಿದೆವು. ನಾವು ತುಂಬ ಬಡವರು. ನೀವು ಪೊಲೀಸ್ಗೆ ಕಂಪ್ಲೇಂಟ್ ಎಲ್ಲ ಆಗಿದೆ. ಅವರು ಪೊಲೀಸನವರು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತೇವೆ. ಯಾರು ಅಕ್ರಮ ಹೊಡೆದಿರೋದು? ಪಕ್ಕದಲ್ಲಿ ಈರಪ್ಪ ಮತ್ತು ಅವನ ಮಕ್ಕಳು. ಎಷ್ಟು ಸರ್ವೆ ನಂಬರ್ ನಿಮ್ಮದು? 52. ಒಂದು 45-50 ವರ್ಷದಿಂದ ಇರೋ ಬುಡಗಳಿವು. ಆವತ್ತಿನಿಂದ ಇಳಿದು ಇವತ್ತು ರಾತ್ರಿ ಈ ಕಳ್ತನ ಮಾಡವ್ರೆ. ಎಷ್ಟು ಬೆಳೆ ಬಾಳ್ಬೋದು? ಒಂದು 50,000 ರೂಪಾಯಿ ಬಾಳ್ತದೆ. ಗೋಡಂಬಿ ಮರಗಳು ಇವೆಲ್ಲ ನೋಡಿ. ಏನೇನು ಮರ ಹೊಡೆದಿದ್ದಾರೆ? ಗೋಡಂಬಿ, ನೀಲಗಿರಿ, ಮಾವು, ಹುಣಸೆ ಮರ ಎಲ್ಲ ನಿಮ್ಗೆ ಸೇರಿರೋದಾ? ನಮ್ಗೆ ಸೇರೋದು. ಪೊಲೀಸರೆಲ್ಲ ಬಂದು ಮಾಜರ್ ಮಾಡಿ ತನಿಖೆ ಮಾಡವ್ರೆ. FIR ಆಗಿದೆ, ಅವ್ರ ಮೇಲೆ ಆಗಿದೆ, ಎಲ್ಲ ಆಗಿದೆ. ನಾವು ಸೂಕ್ತ ಕ್ರಮಕ್ಕೆ ಒಳಗಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.